ಸೋನಂ ವಾಂಗ್ಚುಕ್ ಎತ್ಕೊಂಡು ಹೊಂಟೋದ್ರೆ ಪ್ರೊಟೆಸ್ಟ್ ನಿಂತೋಗುತ್ತೆ ಎತ್ಕೊಂಡಿದ್ದಾರಾ? ಈ ದಿನ ಜಂತರ್ ಮಂತರಲ್ಲಿ ಜುಲೈ 20 ಕ್ರೌಡ್ ನೋಡಿ. ನಮ್ಮ ಭಾರತ ದೇಶ ಎಷ್ಟು ಕಡೆ ನೊಂದು ಬೆಂದು ಹತ್ಕೊಂಡು ಉರಿತಾ ಇದೆ ಅಂತಂದ್ರೆ, ಒಂದು ಕಡೆ ಮಧ್ಯಪ್ರದೇಶ ಅವ್ರ ಜಾಗನ ಉಳಿಸ್ಕೊಳ್ಳೋಕೆ, ಅವ್ರ ಜಮೀನ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಣಿಪುರ, ಅವ್ರ ರೋದನೆ ಕೇಳ್ತಾನೆ ಇಲ್ಲ ಸರ್ಕಾರ. ಇನ್ನೊಂದು ಕಡೆ ನೀಟ್ ಎಕ್ಸಾಮ್ ಬರ್ದಿರೋ ವಿದ್ಯಾರ್ಥಿಗಳ ನೋವು, 25ಗಿಂತ ಜಾಸ್ತಿ ವಿದ್ಯಾರ್ಥಿಗಳ ಸತ್ರಲ್ಲ, ಅವರ ಪೇರೆಂಟ್ಸ್ ನೊಂದು ಎಲ್ಲ ಜೆನ್ಸಿಗಳು, ಯುವಗಳು ಈ ದಿನ ಜುಲೈ 20 ಜಂತರ್ ಮಂತರಿಂದ ಪ್ರೊಟೆಸ್ಟ್ ಪಾರ್ಲಿಮೆಂಟ್ ಕಡೆ ಹೋಗ್ತಿದೆ ಅಲ್ವಾ? ಈ ಪರಿಸ್ಥಿತಿ ಭಾರತ ದೇಶದಲ್ಲಿ ಕಾರಣ ಯಾರು? शहीद हुए हैं उनकी जरा याद करो कुर्बानी. ನನ್ನ ಈ ಪ್ರಶ್ನೆ ಇಷ್ಟೆಲ್ಲ ನಾನು ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ, ಯಾರ್ಯಾರು ಮೌನವಾಗಿದಾರಲ್ಲ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದ್ರೂ ಮೌನವಾಗಿದ್ದಾರೆ, ಅಷ್ಟು ಜನ ಮಕ್ಕಳು ಆತ್ಮಹತ್ಯೆ ಮಾಡಿದ್ರು ಮೌನವಾಗಿದ್ದಾರೆ, ಮಧ್ಯಪ್ರದೇಶ ಪ್ರೊಟೆಸ್ಟ್ ನಡೆದಿದ್ರು ಮೌನವಾಗಿದ್ದಾರೆ, ಮಣಿಪುರ ಹತ್ಕೊಂಡು ಉಳಿದಿದ್ರು ಮೌನವಾಗಿದ್ದಾರೆ. ಯಾರ್ಯಾರು ಮೌನವಾಗಿದ್ದಾರೋ, ಇದು ಪ್ರೊಟೆಸ್ಟ್ ವಿರೋಧವಾಗಿದ್ದಾರೋ ಅವ್ರಿಗೆ ಮಾತ್ರ ಈ ಮಾತುಗಳು. ನೀಟ್ ಪೇಪರ್ ಲೀಕ್ ಆಯ್ತಲ್ಲ, ಅದಕ್ಕೆ ಕಾರಣ ಯಾರು? ಯಾವುದೇ ವಿಷಯ ನಮ್ಮ ಮನೆಗೆ ಆದಾಗ ಮಾತ್ರ ನಮ್ಗೆ ಗೊತ್ತಾಗೋದು, ಪಕ್ಕದ ಮನೆಗೆ ಆದಾಗ ಅವ್ರಿಗಲ್ಲ, ಅವ್ರ ಮನೆ ಸೇಫ್ ಆಗಿದೆ ಅಲ್ವಾ, ಅಷ್ಟು ಸಾಕು. ನೀಟ್ ಪೇಪರ್ ಲೀಕ್ ಆಗಿ 25ಗಿಂತ ಜಾಸ್ತಿ ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ಹೊಣೆ ಯಾರು? ಅವರು ಬರ್ದಿಟ್ಟು ಸತ್ತಿದ್ದಾರೆ ಕೆಲವು ಮಕ್ಕಳು ಸೂಸೈಡ್ ನೋಟ್ನ, ನಾನು ಇನ್ನೊಂದ್ಸಲ ಹುಟ್ಟು ಬರ್ತೀನಿ, ನಾನು ಸಾಯ್ತಿದ್ದೀನಿ ಅಮ್ಮ ಅಂತ. ಅವ್ರ ಮನಸ್ಥಿತಿ ನಿಮ್ಗೆ ಅರ್ಥ ಆಗುತ್ತಾ? ಯಾರು ಈ ದಿನ ಆ ಪ್ರೊಟೆಸ್ಟ್ ಅಲ್ಲಿ ಭಾಗಿ ಇಲ್ವೋ, ಅದು ತಪ್ಪು ಅಂತ ಹೇಳ್ತಿದಾರೆ, ಅವ್ರಿಗೆ ಈ ಪ್ರಶ್ನೆ. ಈ ಕರಪ್ಟೆಡ್ ಸಿಸ್ಟಮ್ ನ ಬದಲಾಯಿಸೋರು ಯಾರು? ಈ ಹೊಣೆನ ಯಾರು ಇಟ್ಕೊಂತಾರೆ? ಈ ಪ್ರತಿಭಟನೆ ತಪ್ಪು ಅನ್ನೋದು ಈ ಪ್ರಶ್ನೆ. ನಿಮ್ಗೆ ಪ್ರತಿಭಟನೆ ತಪ್ಪು ಅನ್ನೋದಾದ್ರೆ, ಸ್ವತಂತ್ರ ಸಿಗ್ತಲೇ ನಮ್ಮ ಭಾರತ ಇದೇ ಪ್ರತಿಭಟನೆ ಮಾಡಿ ಅದನ್ನ ನೀವು ಅನುಭವಿಸಿದ್ರಲ್ಲ, ಯಾಕೆ? ನಮ್ಗೆ ಎಲ್ಲ ಗೊತ್ತು ಅಂತ ಮನೇಲಿ ಕುತ್ಕೊಂಡು ಭಾಷಣ ಬೀಗ್ತಾರಲ್ಲ, ಅವ್ರು ಇಂಥ ವಿಷಯಗಳನ್ನ ಯಾಕೆ ಹೊರಗೆ ಬಂದು ಮಾತಾಡಲ್ಲ? ಪಕ್ಕದ ಮನೇಲಿ ಬೆಂಕಿ ಬಿದ್ರೆ ನನಗೇನು ಅನ್ನೋದು ಈ ಮಾತು. ಪಕ್ಕದ ಮನೇಲಿ ಬೆಂಕಿ ಬಿದ್ರೆ ಮಾತ್ರನ ಅದು ಕಿಡಿ ನಿಮ್ಮ ಮನೆಗೆ ಅಂತಂದ್ರೆ? ಇವ್ರಿಗೆ ಬಂದ್ರೆ ಮಾತ್ರ ಕಷ್ಟ, ಬೇರೆಯವ್ರಿಗೆ ಬಂದ್ರೆ ಅದು ಕಷ್ಟ ಅಲ್ಲ ಅಂತ ಮಾನವೀಯತೆನ ಕಳ್ಕೊಂಡಿರೋ ಮನಸ್ಥಿತಿ ಅಂತ ಜನರು. ಈ ದಿನ ಜುಲೈ 20 ಜಂತರ್ ಮಂತರಿಂದ ಯಾರೆಲ್ಲ ಮಾರ್ಚ್ ಹೋಗಿದ್ದಾರೋ, ನಮ್ಮ ನೀಟ್ ಎಕ್ಸಾಮ್ ಪೇಪರ್ ಸಪೋರ್ಟರ್ಸ್ ಆಗಿ ಅವ್ರಿಗೆಲ್ಲ ನನ್ನ ಹ್ಯಾಟ್ಸ್.